ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗೌರ್ಮೆಂಟು 2,400 ರೂಪಾಯಿ ಕೊಡ್ತಾ ಇದೆ. ಅದೇ ರೀತಿಯಂತೆ ನಮ್ಮ ಕರ್ನಾಟಕ ಸರ್ಕಾರ 1,000 ರೂಪಾಯಿ ಬೋನಸ್ ಆಗಿ ಕೊಡಬೇಕಂತಕ್ಕಂಥದ್ದನ್ನ ನಾವು ದಾವಣಗೆರೆಯಲ್ಲಿ ಹೋರಾಟ ಮಾಡಿದ್ವಿ. ಅದೇ ರೀತಿ ಸಾಮಾನ್ಯ ಭತ್ತಕ್ಕೆ 1 ಕ್ವಿಂಟಲಿಗೆ 2,369 ರೂಪಾಯಿ ರಾಜ್ಯ ಸರ್ಕಾರ ಬೋನಸ್ ಆಗಿ 1,000 ರೂಪಾಯಿ ಕೊಟ್ಟಿರೋದಕ್ಕಾಗಿ 3,369 ರೂಪಾಯಿ ಒಂದು ಕ್ವಿಂಟಲಿಗೆ ಬಿದ್ದರೆ ಅನುಕೂಲ ಆಕತ್ತೆ ಅಂತ ಹೇಳಿ ನವಂಬರ್ 11ನೇ ತಾರೀಕು 2025 ನಾವು ಹೋರಾಟ ಮಾಡಿದ್ವಿ. ಈಗಾಗಲೇ ತೆಲಂಗಾಣ ಸರ್ಕಾರ 500 ರೂಪಾಯಿ ಬೋನಸ್ ಕೊಡ್ತಾ ಇದೆ. ಎಲ್ಲಿ? ತೆಲಂಗಾಣದಾಗ. ಹಾಗೂ ಕೇರಳ ಸರ್ಕಾರವು ಕೂಡ 680 ರೂಪಾಯಿ ಬೋನಸ್ ಕೊಡ್ತಾ ಇದ್ದಾರೆ. ಒಂದು ಎರಡನ್ನೂ ಕೂಡೀಕರಿಸಿ ನಾವು ನಮ್ಮ ರಾಜ್ಯ ಸರ್ಕಾರ ನಮಗೆ 1,000 ರೂಪಾಯಿ ಬೋನಸ್ ಕೊಟ್ಟಿರತಕ್ಕಂಥದ್ದನ್ನ ನಾವಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ಕೋರಿಕೆನ ಹೇಳಿದ್ವಿ. ಅಲ್ಲಿ ಜಗಳೂರು MLA, ಆಮೇಲೆ 3 MLAರು ಮತ್ತು ಜಿಲ್ಲಾಧಿಕಾರಿಗಳು ಬಂದು 3 ದಿನ ಹಗಲಿ 3 ದಿನ ರಾತ್ರಿ ನಾವು ಎಲ್ಲಿಗೆ ಹೋಗ್ಲಾರ್ದಂಗೆ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಅಡುಗೆ ಮಾಡಿ ರಾತ್ರಿನ ಅಲ್ಲೇ ಮಲಿಕೊಂಡು ಇದಕ್ಕೆ ಉಸ್ತುವಾರಿ ಮಿನಿಸ್ಟರ್ ಮಲ್ಲಿಕಾರ್ಜುನ ಸಾರು ಕೂಡ ಬಂದು ನಾವು ಮುಖ್ಯಮಂತ್ರಿಗೆ ಹೇಳ್ತೀವಿ, ನೀವು ಆ ರೀತಿ ಮಾಡಬೇಡ್ರಿ, ನಾವು ಖಂಡಿತವಾಗಿ ಕೊಡಿಸ್ತೀವಿ. ಈ ಸಲ ಮಳೆ ಜಾಸ್ತಿ ಆಗಿರೋದ್ರಿಂದ ಮೆಕ್ಕೆಜೋಳ ರೈತರು ಜಾಸ್ತಿ ಬೆಳೆದಿದ್ದಾರೆ ಮತ್ತು ಖರೀದಿದಾರರು ಎಲ್ಲಿ ಬಂತು ಅಲ್ಲಿಗೆ ತಗೊಂಡಾರ. ಅದಕ್ಕೆ ನಾವು ಕಡಿವಾಣ ಆಗ್ತಕ್ಕಂಥದ್ದು ನಾವು ಮುಖ್ಯಮಂತ್ರಿಗೆ ನಮ್ಮ ನಿಯೋಗ ಹೋಗಿ ನಾವು ಅದನ್ನು ಹೇಳಿ ನಿಮಗೆ ರೇಟ್ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂದಮೇಲೆ ಡಿಶರು ಎಲ್ಲರೂ ಬಂದರು. ಅವತ್ತು ನಾವು ಅದನ್ನು ಮುಟುಕುಗೊಳಿಸಿ ನಮ್ಮ ಪ್ರತಿಭಟನೆ ಹಿಂದಕ್ಕೆ ತಗೊಂಡ್ವಿ. ಅದೇ ರೀತಿ ಇವಾಗ ಈ ಹಡಗಲಿ ಶುಗರ್ ಫ್ಯಾಕ್ಟ್ರಿ ಐತಲ್ಲ, ಅದಕ್ಕೆ 10,000 ಟನ್ ಮೆಕ್ಕೆಜೋಳ ತಗೋಬೇಕಂತ ಹೇಳಿ 2,400 ರೂಪಾಯಿದಂಗೆ ಆ ಮೆಕ್ಕೆಜೋಳದಿಂದ ಉತ್ಪನ್ನ ಆಗ್ತಕ್ಕಂಥದ್ದು ಏನಂದ್ರೆ 40 ಐಟಮ್ ಉತ್ಪನ್ನಗಳಾಗ್ತವಂತೆ ಮೆಕ್ಕೆಜೋಳದಿಂದ. ಇಥೇನ್ ಆಯಿಲು, ಆಮೇಲೆ ಸೊಂಡಿಗೆ, ಈ ಸಿಗಾಕಿರ್ತಾರಲ್ಲ ಅಂಗಡಿಗಳಲ್ಲೆಲ್ಲ ರೂಪಾಯಿ 8 ಅವಲ್ಲ, ಅವು ಬಿಸ್ಕೆಟು, ಅವು ಉತ್ಪನ್ನಗಳು 40 ಐಟಮ್ ಉತ್ಪನ್ನಗಳು ಆಗ್ತಾವಂತೆ ಮೆಕ್ಕೆಜೋಳದಿಂದ. ನಮಗೆ ಕೂಡ ಅದ್ರ ಮಾಹಿತಿ ಇರಲಿಲ್ಲ. ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ವಿವರವಾಗಿ ಹೇಳಿದ ಮೇಲೆ ನಮಗೆ ಅದು ಗೊತ್ತಾಯಿತು. ಅಷ್ಟು ಇರಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರ ಇವಾಗ ಆಲ್ರೆಡಿ ಇಷ್ಟೆಲ್ಲ ಹೋರಾಟ ಆದಮೇಲೆ ನಮ್ಮದು ಫಸ್ಟ್ನೇ ವಾರಿಗೆ ದಾವಣಗೆರೆಯಲ್ಲಿ ಆಯಿತು, ಆಮೇಲೆ ಗದಗಿನಲ್ಲಿ ಕೂಡ ಮಾಡಿದರು, ಬಿಜಾಪುರದಲ್ಲಿ ಮಾಡಿದರು. ಅದಕ್ಕೆ ಇವಾಗ ಏನು ಮಾಡಿದರು, ಮೊನ್ನೆ 19ನೇ ತಾರೀಕು ಹೋದ ತಿಂಗಳು ನಾವು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ವಿಧಾನಸೌಧದಾಗ, ಸರ್ ನೀವು ಎಲ್ಲರೂ ಹೇಳಿರಿ ರೈತರ ಪರಿಸ್ಥಿತಿ ಭಾಳ ಕೆಟ್ಟದೈತಿ, ಇನ್ನು ಹಂಗೆ ಖರೀದಿ ಮಾಡ್ತಿದಾರೆ, ನೀವು ಯಾಕೆ ಆ ರೀತಿ ಮಾಡ್ತೀರಿ ಅಂದಾಗ ಶನಿವಾರ ದಿನ ಮುಖ್ಯಮಂತ್ರಿಗಳು 1 ಕ್ವಿಂಟಲ್ಲಿಗೆ ಬೋನಸ್ ಆಗಿ 250 ರೂಪಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದೌದು, 250 ರೂಪಾಯಿ. ಅದು ಒಂದು 5 ಎಕರೆ ಇತ್ತಂದರೆ 50 ಕ್ವಿಂಟಲ್ವರೆಗೂ ಒಬ್ಬ ರೈತ ಕೊಡ್ಬೋದು. ಆತ 60 ಕ್ವಿಂಟಲ್ ಬೆಳೆದಿದ್ರು ಕೂಡ 50 ಕ್ವಿಂಟಲೇ, 5 ಎಕರೆ ಇತ್ತಂದ್ರೆ ಅದಕ್ಕೆ 50 ಕ್ವಿಂಟಲ್ ಕೊಡೋಕೆ ಅನುಮತಿ ಐತಿ. ವಿಜಯನಗರ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಗಳು ಇವು. ಹಿಂದಕ್ಕೆ BJP ಸರ್ಕಾರ ಇದ್ದಾಗ 9-10 ವರ್ಷದಿಂದ ಇಲ್ಲಿವರೆಗೂ ಶುಗರ್ ಫ್ಯಾಕ್ಟ್ರಿ ಬಂದಾಗಿ ಹೋಗೈತಿ. ನಮ್ಮ ಕಷ್ಟ, ರೈತರ ಕಷ್ಟ ಕೇಳೋರು ಯಾರೂ ಇಲ್ಲ. ಸದ್ಯ ನೀವು ಏನು ಇಲ್ಲಿ ಕುಂತ್ಕೊಂಡಿರಲ್ಲ ಪತ್ರಕರ್ತರು, ನೀವೇ ನಮಗೆ ಕಣ್ಣು, ನೀವೇ ಕಣ್ಣು ತರಿಸ್ಬೇಕು. ಬೇರೆ ಕೈಲಿ ಏನು ತರ್ಸೋಕೆ ಆಗೋದೇ ಇಲ್ಲ. ಪರಿಸ್ಥಿತಿ ಎಷ್ಟು ಇದಾಗೈತೆ ಅಂತಂದ್ರೆ, ಒಂದು ಶುಗರ್ ಫ್ಯಾಕ್ಟ್ರಿ ಇದ್ರೆ ಗಂಡ ಹೆಂಡತಿ ಒಬ್ಬ ಗಂಡು ಮಗ ಇದ್ದರೆ 2 ಟನ್ನು 3 ಟನ್ನು ಕಬ್ಬಿನ ಗಾಡ್ಯಾಗ ಬಂಡೆಗೆ ಏರ್ಕೊಂಬಂದು ಒಂದು ಕಬ್ಬು ಪೂರ್ತಿ ಮುಗಿಯೋವರೆಗೆ ಫ್ಯಾಕ್ಟ್ರಿನೆಲ್ಲರಿಗೂ 4 ಲಕ್ಷ 5 ಲಕ್ಷ ರೂಪಾಯಿ ದುಡಿಮೆ ಮಾಡ್ತಿದ್ರು. ಅವ್ರ ಮಕ್ಕಳೇ ಮದುವೆ ಮಾಡ್ಬೋದಾಗಿತ್ತು, ಹೆಣ್ಮಕ್ಳು ಕೊಟ್ಟ ಅವರಿಗೆ ಖರ್ಚು ಮಾಡ್ಬೋದಾಗಿತ್ತು, ಎತ್ತುಗಳು ಏನೋ ಹೋಗಿದ್ರೆ ಎತ್ತುಗಳು ತರ್ಬೋದಾಗಿತ್ತು, ಬಂಡಿ ತರ್ಬೋದಾಗಿತ್ತು. ಈ ಶುಗರ್ ಫ್ಯಾಕ್ಟ್ರಿ ನಿಂತಾಗಿಲ್ಲಿಂದ ಇವತ್ತು ತರಕಾರಿ ಬೆಳೀತದಾರೆ ನಮ್ಮ ರೈತರೆಲ್ಲರೂ. ಬೆಳಗ್ಗೆ ನೋಡ್ರಿ, ನೀವು ತಾವು ಕೂಡ ನೋಡಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಅರ್ಧ ಎಕರೆ ತರಕಾರಿ ಹಾಕ್ಕೊಂಬಂದು ತರಕಾರಿ ಬೆಳೆದು ಜೀವನ ಮಾಡ್ತಾರೆ. ಇದು ನಮಗೆ ಸರ್ಕಾರ ಯಾಕೆ ಬೇಕು ಅಂತಕ್ಕಂಥ ನಮ್ಮ ಪ್ರಶ್ನೆ. ಇಷ್ಟು ನಮ್ಮ ಕೂಟಲ್ಲಿ ಓಟ್ ಹಾಕ್ಸ್ಕೊಂಡು ನಾವು ರೈತರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಯಾಕೆ ಮಾಡ್ತಾಯಿಲ್ಲ? ಆವಾಗ BJP ಸರ್ಕಾರ ಇದ್ದಾಗ ಇದೇ ಆನಂದ್ ಸಿಂಗ್ ಸಾಹೇಬರು
ನಾನು ಮಾಡಿಕೊಡ್ತಂತಂದು ನಮ್ಮೆಲ್ಲರಿಗೂ ವಾಗ್ದಾನ ಮಾಡಿದರು. ಇಲ್ಲಿ ಜಮನಾಥ್ ರೋಡ್ಡಿಗೆ 85 ಎಕರೆ ತೆಗೆದು ಅದಕ್ಕೂ ಕೂಡ ಶಾಮನೂರು ಶಿವಶಂಕರಪ್ಪ ಕೂಡ ಅವ್ರು ಶುಗರ್ ಫ್ಯಾಕ್ಟ್ರಿ ಇರೋದ್ರಲ್ಲ ಅವ್ರ ಅನುಮತಿ ತಗೊಂಡು ನಾವು ಅವರು ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತು ಕೂಡ ಅವ್ರು ಹೇಳಿದರು. ಆದರೆ ತದನಂತರ ಸರ್ಕಾರ ಮುಗಿತಾ ಬಂತು, ಎಲೆಕ್ಷನ್ ಬಂದ ಮೇಲೆ ಈ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಅದಕ್ಕೂ ಮುಂಚಿತವಾಗಿ ಹೋಗಿ ನಮ್ಮ ಗಯೋಪ್ ಸಾರಿಗೆ ನಾವೆಲ್ಲರೂ ಹೋಗಿ ಮನವಿ ಮಾಡ್ಕೊಂಡ್ವಿ. ಸರ್, ನಿಮ್ಮದು 200 ಎಕರೆ ನೀರಾವರಿ ಐತಿ ಇಲ್ಲಿ ಮಗಡ್ಯಾಗ, ನಿಮ್ಮ ಅಪ್ಪಂದು ನಿಮ್ಮದು ಫೋಟೋ ಹಾಕ್ಯಂತ ರೈತರು ಮನ್ಯಾಗ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡಿಕೊಟ್ರಿ ಅಂತ ಕೇಳಿದ್ವಿ. ಅವರು ಅದಕ್ಕೇನು ಹೇಳಿದರು, ಪತ್ರಮ ಸರ್ಕಾರ ಮಾಡ್ತೈತೆ ಬಿಡ್ತೈತೆ ಗೊತ್ತಿಲ್ಲ, ನಾನು ಸ್ವಂತ ಮಾಡ್ತೀನಿ, ಜಾರಕಿಹೊಳಿ ಅವರು ಶುಗರ್ ಫ್ಯಾಕ್ಟ್ರಿಗಳದಾವ, ನೀವೆಲ್ಲರೂ ರೆಡಿ ಆಗಿಬಿಟ್ಟು ಒಂದು ಜನ ಅಂದರು. ಆಯ್ತು ಸರ್, ಎಲ್ಲರೂ ಬರ್ತೀವಿ ಅಂದರು. ಅಷ್ಟು ಹೇಳಿದರು. ಅಲ್ಲಿಗೆ ಅವರು ಸುಮ್ಮನೆ ಆದರು. ಅವರು ಸ್ವಂತ ಮಾಡಲಿಲ್ಲ. ಆಮೇಲೆ ನಾವು ಇಲ್ಲಿ ಮಾಡ್ತೀವಿ ಅಂತಂದೇಳಿ ಎಲ್ಲೆಲ್ಲೇ ಇವಾಗ ಬನ್ನಿ ನಾಗನಹಳ್ಳಿ ಅಲ್ಲೆಲ್ಲ ಗುಡ್ಗಳು ಸುಧಾರಿಸಿ ಅಷ್ಟು ಸುತ್ತರಿಸಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಕ್ರಿ ಮಿನಿಸ್ಟ್ರು, MLಗಳು, ಉಸ್ತುವಾರಿ ಮಿನಿಸ್ಟ್ರು ಜಮೀರ್ ಅಹಮದ್ ಸಾಹೇಬರು ಎಲ್ಲರೂ ನೋಡಿದರು. ಆದರೆ ಏನಾಯ್ತು, ಇಲ್ಲಿವರೆಗೆ ಏನೂ ಆಗಿಲ್ಲ. ಇದರಂಗ ಮಾಡ್ಕೊಂತ ಹೋದ್ರೆ ನಮ್ಮ ಸರ್ಕಾರ ನಮಗೇನು ಅನುಕೂಲ ಮಾಡ್ತೈತಿ ಏನು ಸರ್? ಆ ಮಟ್ಟಕ್ಕೆ ನಾವು ಬಂದೀವಿ. ನಮ್ಮನ್ನು ಕಡಿಗಾಣಿಸ್ಬಾರ್ದು, ಈ ಸರ್ಕಾರ ಮಾಡ್ಲಿಕ್ಕೆ ಕೊಡ್ಬೇಕಂತಂದೇಳಿ ನಮ್ಮ ಹೋರಾಟ. ಅದ್ರ ಜೊತೆಗೆ ಪ್ರತಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ಮಾಡ್ಬೇಕು. ಮೆಕ್ಕೆಜೋಳ ಖರೀದಿ ಮಾಡೋಕ್ಕಾಗಲಿ, ಭತ್ತ ಖರೀದಿ ಮಾಡೋಕ್ಕಾಗಲಿ ಅಂಥೇಳಿ ತಮ್ಮೆಲ್ಲರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಆ ರೀತಿ ಸರ್ಕಾರ ಮಾಡಿಕೊಳ್ಳತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.